ಶ್ರೀ ಪಿಪಿಡಿ ಕ್ಷೇತ್ರ ಬೆಟ್ಟದಾಸನಪುರ ಗ್ರಾಮ ಧರ್ಮೋ ರಕ್ಷತಿ ರಕ್ಷಿತಃ ಸರ್ವೇ ಜನೋ ಸುಖಿನೋ ಭವಂತು. ಇಂದು ಶ್ರೀ ಪಿಪಿಡಿ ಕ್ಷೇತ್ರದ ಅಮ್ಮನವರನ್ನು ಸ್ಮರಿಸುತ್ತಾ 64ನೇ ಸುತ್ತಿನ ಪಾದಯಾತ್ರೆಯನ್ನು ಕೈಗೊಳ್ಳಲಾಗಿರುತ್ತದೆ. ಪ್ರಸ್ತುತ ಇಂದು ಕ್ಷೇತ್ರಕ್ಕೆ ಬಂದು ಓಂ ನಮೋ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನೈಶ್ಚರಾಯ ಸ್ವಾಮಿ ರಾಹು ಕೇತುವೆ ನಮಃ. ಓಂ ನಮಸ್ತೆ 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 ನಮಃ. ಹಾಗೂ ಶ್ರೀ ಭೂನೀಳ ಸಮೇತ ಕೋಟೆ ಶ್ರೀ ತಿಮ್ಮರಾಯ ಸ್ವಾಮಿ, ಕೋಟೆ ಕಾಶಿ ವಿಶ್ವೇಶ್ವರ ಸ್ವಾಮಿ, ಯಲ್ಲಮ್ಮ ತಾಯಿ, ಮಾರಮ್ಮ ತಾಯಿ, ಮದ್ದೂರಮ್ಮ ತಾಯಿ, ಮುನೇಶ್ವರ ಸ್ವಾಮಿ, ಶಂಭುಲಿಂಗೇಶ್ವರ ಸ್ವಾಮಿ, ಶ್ರೀ ಪ್ರಿಯ ಪಟ್ಟಣದಮ್ಮ ತಾಯಿ ಚಾಮುಂಡೇಶ್ವರಿ ಅಮ್ಮನವರು, ಶ್ರೀ ಮೂಲ ನಾಗದೇವತಾ ವಾಸಸ್ಥಾನ ಸ್ವಾಮಿ, ಶ್ರೀ ಮರಿ ಅಕ್ಕಯ್ಯಮ್ಮ ತಾಯಿ, ಶ್ರೀ ಕಾಟಿಮ್ಮರಾಯ ಸ್ವಾಮಿ, ಶ್ರೀ ದುರ್ಗಾ ಪರಮೇಶ್ವರಿ ಮಹಾಮಾತೆ. ಹಾಗೂ ಈ ಕ್ಷೇತ್ರದಲ್ಲಿ ಮಾನವ ಸಂಕುಲ ಬರುವುದಕ್ಕಿಂತ ಮುಂಚಿತವಾಗಿ ಪ್ರಕೃತಿ ಸಂಕುಲವು ಈ ಕ್ಷೇತ್ರವನ್ನು ಕಾಪಾಡುತ್ತಾ ಈ ಕ್ಷೇತ್ರದ ಒಂದು ಭವಿಷ್ಯದ ಪರಿಕಲ್ಪನೆಯ ಮುನ್ನೋಟದಂತೆ ಈ ಕ್ಷೇತ್ರವನ್ನು ಕಾಯುತ್ತಾ ಬಂದಂತಹ ತುಳಸಿ ಮಾತಾ, ಬೇವು, ಬಿಲ್ವ, ಬನ್ನಿ ಮರ ಹಾಗೂ ಹರಳಿ, ಹಾಲ, ಹತ್ತಿ ಮರ ಹಾಗೂ ಗರಿಕೆ, ಮುತ್ತುಗ, ಉತ್ತರಾಣಿಗೆ, ಎಕ್ಕದ ಮಾತಾ, ತೆಂಗು, ಕಂಗು, ಮಾವು, ಬೇವು ಇತ್ಯಾದಿಯಾಗಿ ಅಸಂಖ್ಯಾತ ಶ್ರೀ ಪಿಪಿಡಿ ಕ್ಷೇತ್ರ ವನಸಿರಿ ವೃಕ್ಷ ಮಾತೆಯನ್ನು ನೆನೆಯುತ್ತಾ ಸ್ಮರಿಸುತ್ತಾ 64ನೇ ಸುತ್ತಿನ ಪಾದಯಾತ್ರೆಯನ್ನು ಕೈಗೊಳ್ಳಲಾಗಿರುತ್ತದೆ. ಪ್ರಸ್ತುತ ಅಂದು ಶ್ರೀ ಪಿಪಿಡಿ ಕ್ಷೇತ್ರದ ಹಾಗೂ ಶ್ರೀ ಪ್ರಿಯಾಪಟ್ಟಣದಮ್ಮ ನೂತನ ದೇವಸ್ಥಾನದ ಪೂಜಾ ಉದ್ಘಾಟನೆಯ ನಂತರ ಈ ವಿಶಾಲವಾದ ಭೂಪ್ರದೇಶವನ್ನು ಕೆಲವೊಂದು ವಿಭಾಗಗಳಾಗಿ ಮಾಡುತ್ತಾ ಅಭಿವೃದ್ಧಿಪಡಿಸುತ್ತಾ ನಾ ಕಂಡಂತೆ ಶ್ರೀ ಪಿಪಿಡಿ ಕ್ಷೇತ್ರದ ಅಭಿವೃದ್ಧಿಯ ವಿವಿಧ ಹಂತಗಳನ್ನು ನಾನು ಈಗ ತಿಳಿಸಿದಂತೆ ನಮ್ಮೂರಿನ ಗ್ರಾಮ ದೇವಸ್ಥಾನಗಳು ಹಾಗೂ ಈ ಕ್ಷೇತ್ರದಲ್ಲಿರುವಂತಹ ನವಗ್ರಹ ವೃಕ್ಷಗಳ ಒಂದು ಪಾದಾರವಿಂದದಿ ನೆನೆಯುತ್ತಾ ನಾನು ನಾ ಕಂಡಂತೆ ಶ್ರೀ ಪಿಪಿಡಿ ಕ್ಷೇತ್ರದ ಅಭಿವೃದ್ಧಿ ವಿವಿಧ ಹಂತಗಳನ್ನು ಸಾಕಷ್ಟು ಸತ್ಯಕ್ಕೆ ಹತ್ತಿರವಾಗಿ ನನ್ನ ಜ್ಞಾನಾರ್ಜನೆಯಂತೆ ಪ್ರಸ್ತುತ ಪಾದಯಾತ್ರೆಯ ಸುಸಂದರ್ಭದಲ್ಲಿ ನೆನಪಿಗೆ ಬಂದಂತೆ ತಿಳಿಸುತ್ತಾ ವಿವರಿಸುತ್ತಾ ಹೋಗುತ್ತಿದ್ದೇನೆ. ಪ್ರಸ್ತುತ ಅಂದು ಶ್ರೀ ಪ್ರಿಯಾಪಟ್ಟಣದಮ್ಮ ಮೂಲ ದೇವಸ್ಥಾನದ ಆವರಣದಲ್ಲಿ ವಿಶಾಲವಾಗಿ ಕಲ್ಲು ಹಾಸನ್ನು ಹಾಕಿ ಹಾಗೂ ಮುಂಭಾಗದಲ್ಲಿ ವಿಶಾಲವಾಗಿ ಶೀಟನ್ನು ಹಾಕಿ ವಿಸ್ತರಣೆ ಮಾಡಿ ನಮಗೆ ತಳದಲ್ಲಿ ಕಲ್ಲು ಹಾಸನ್ನು ಹಾಕಲು ಸಾಕಷ್ಟು ಕಲ್ಲುಗಳ ಅವಶ್ಯಕತೆ ಇದ್ದಾಗ ನಮ್ಮೂರಿನ ಗ್ರಾಮಸ್ಥರು ಹಾಗೂ ಮಾರಮ್ಮ ತಾಯಿಯ ದೇವಸ್ಥಾನದ ಮುಂಭಾಗದಲ್ಲಿ ಇದ್ದಂತಹ ಕಲ್ಲುಗಳೆಲ್ಲವನ್ನು ಸಹ ತೆಗೆದುಕೊಂಡು ಬಂದು ಪ್ರಸ್ತುತ ಶ್ರೀ ಪಿರಿಯಾಪಟ್ಟಣದಮ್ಮ ಮೂಲ ಹಾಗೂ ಪ್ರಧಾನ ದೇವಸ್ಥಾನದ ಮುಂಭಾಗದಲ್ಲಿ ಹಾಕಲಾಗಿರುತ್ತದೆ. ಅಂದು ನನ್ನ ಮನವಿಗೆ ಸಹಕರಿಸಿ ಅಗಾಧವಾಗಿ ಸ್ಪಂದಿಸಿ ಬೆನ್ನೆಲುಬಾಗಿ ನಿಂತಹ ನನ್ನ ಸಹೋದರ ಶ್ರೀಯುತ ಜಿ ಸುಂದರೇಶ್ ಹಾಗೂ ನಮ್ಮೂರಿನ ಗ್ರಾಮದ ಯುವ ಪೀಳಿಗೆಯು ಎಲ್ಲರಿಗೂ ಸಹ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಅಂದು ಈ ಕ್ಷೇತ್ರದಲ್ಲಿ ಕಲ್ಲು ಹಾಸನ್ನು ಹಾಕಲು ಸುಮಾರು ಒಂದು ಕೂಲಿ ಹಣವಾಗಿ ಸುಮಾರು 17,500 ರೂಗಳನ್ನು ಮುಸಲ್ಮಾನ ಬಾಂಧವರಿಗೆ ಕೊಡಲಾಗಿರುತ್ತದೆ. ಅಂದಿನ ಆ ಪರಿಸ್ಥಿತಿಯಲ್ಲಿ ಸಾಕಷ್ಟು ಹಣ ಸಂಗ್ರಹಣೆ ಹಾಗೂ ಸಾಕಷ್ಟು ಹಣ ಸಹಕಾರ ಕೊರತೆಯ ಕಾರಣ ನಾವುಗಳು ಹಾಗೂ ಈ ಕ್ಷೇತ್ರದ ಸೇವಾ ಮನೋಭಾವದ ದೃಷ್ಟಿಯಿಂದ ಸಾಕಷ್ಟು ಯುವ ಪೀಳಿಗೆ ಹಾಗೂ ಹಿರಿಯರು ಹಾಗೂ ಸ್ವತಃ ನಮ್ಮ ಕುಟುಂಬದವರು ಹಾಗೂ ನಾನು ಸಹ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಮಾಡುತ್ತಾ ಈ ಸೇವೆಯನ್ನು ಮಾಡುತ್ತಾ ಮುನ್ನಡೆಯುತ್ತಿರುವಾಗ ಅಂದು ಸುಮಾರು 2 ಟ್ರ್ಯಾಕ್ಟರ್ ಲೋಡ್ ಆಗುವಷ್ಟು ಜಲ್ಲಿಕಲ್ಲುಗಳು ಈ ವಿಶಾಲವಾದ ಕಲ್ಲನ್ನು ನೆಲದಲ್ಲಿ ಹಾಸುವಾಗ ಸ್ಕ್ವೇಯರ್ ಆಗಿ ಕಲ್ಲನ್ನು ಕಟ್ ಮಾಡುವ ಸುಸಂದರ್ಭದಲ್ಲಿ ಬಂದಂತಹ ಹೆಚ್ಚುವರಿ ಕಲ್ಲು ಪೀಸುಗಳು ಸುಮಾರು 2
ಟ್ರ್ಯಾಕ್ಟರ್ನಷ್ಟು ಇದ್ದು ಆ ಟ್ರ್ಯಾಕ್ಟರ್ನ ಕಲ್ಲುಗಳನ್ನು 2 ಟ್ರ್ಯಾಕ್ಟರ್ ಆಗುವಷ್ಟು ಕಲ್ಲುಗಳನ್ನು ಹಾದು ಪಕ್ಕಕ್ಕೆ ಹಾಕುವಾಗ ಕೆಲವೊಮ್ಮೆ ನಮ್ಮ ಈ ಕ್ಷೇತ್ರದ ಮತ್ತೊಬ್ಬ ಭಕ್ತಾದಿ ಕೀರ್ತಿ ಪ್ರಸಾದ್, ಕೆಲವೊಮ್ಮೆ ಲಕ್ಷ್ಮೀಪತಿ ಹಾಗೂ ಇನ್ನೂ ಕೆಲ ಹುಡುಗರು ನಮಗೆ ಬಹಳಷ್ಟು ಸಹಕಾರ ಮಾಡಿದರು. ಆ ಸುಸಂದರ್ಭದಲ್ಲಿ ನಾನು ಇಲ್ಲಿ ಸುಮಾರು 2 ಟ್ರ್ಯಾಕ್ಟರ್ ಆಗುವಷ್ಟು ಕಲ್ಲನ್ನು ಹಾದು ಮಣ್ಣನ್ನು ಪ್ರತ್ಯೇಕಿಸಿ ಈ ಸ್ಥಳದಲ್ಲಿ ಇದ್ದಂತಹ ಪ್ರತಿಯೊಂದು ಕಲ್ಲನ್ನು ತೆಗೆದುಕೊಂಡು ಬಂದು ತಾವು ಈ ವಿಡಿಯೋ ಚಿತ್ರೀಕರಣದಲ್ಲಿ ನೋಡುತ್ತಿರಬಹುದು. ಇಲ್ಲಿ ಈ ಕಲ್ಲನ್ನು ಕಟ್ ಮಾಡಿ ಸ್ಕ್ವೇರ್ ಆಗಿ ಕಟ್ ಮಾಡಿ ಈ ಸ್ಥಳದಲ್ಲಿ ಹಾಕಿದಾಗ ಹೆಚ್ಚುವರಿಯಾಗಿ ಬಂದಂತಹ ಬಿಡಿ ಕಲ್ಲುಗಳನ್ನು ಈ ಸ್ಥಳದಲ್ಲಿ ಇದ್ದು ಇವನ್ನೆಲ್ಲವನ್ನು ದೇವಸ್ಥಾನಕ್ಕೆ ಬರುವ ಭಕ್ತಾದಿಗಳ ಅನುಕೂಲಕ್ಕಾಗಿ ತೆಗೆದು ಪಕ್ಕಕ್ಕೆ ಹಾಕಬೇಕೆಂದು ನಾನು ಆರಿಸುತ್ತಿರುವಾಗ ಈ ಶ್ರೀ ಪಿರಿಯಾಪಟ್ಟಣದಮ್ಮ ನೂತನ ದೇವಸ್ಥಾನದ ಮೇಲ್ಭಾಗದಿಂದ ನಮ್ಮೂರಿನ ಹಾಗೂ ಈ ಕ್ಷೇತ್ರದ ಭಕ್ತಾದಿ ಶ್ರೀಯುತ ನಾರಾಯಣ ಸ್ವಾಮಿ ಅಣ್ಣನವರು ದೇವಸ್ಥಾನಕ್ಕೆ ಕೈಮುಗಿಯಲು ಬರುತ್ತಾರೆ. ಆ ಸುಸಂದರ್ಭದಲ್ಲಿ ನಾನು ಅಂದು ಈ ಮೇಲ್ಭಾಗದಲ್ಲಿ ಶೀಟನ್ನು ಹಾಕುವ ಸುಸಂದರ್ಭದಲ್ಲಿ ನಮ್ಮ ಯುವ ಪೀಳಿಗೆಗೆ ಸಹಕಾರ ಮಾಡದೆ ಹಾಗೂ ಅವರ ಮನಸ್ಸಿನಿಚ್ಛೆಯಂತೆ ಈ ಶೀಟನ್ನು ಮೇಲ್ಭಾಗಕ್ಕೆ ವಿಸ್ತರಿಸಿ ಹಾಕುವಂತೆ ನಮಗೆ ಸೂಚಿಸಿರುತ್ತಾರೆ. ನಾವು ಭವಿಷ್ಯದ ಈ ಕ್ಷೇತ್ರದ ಒಂದು ಅಭಿವೃದ್ಧಿಯ ವೈಶಾಲ್ಯತೆಯನ್ನು ಹಾಗೂ ಅಂದು ನಾವು ಈ ಪಿರಿಯಾಪಟ್ಟಣದಮ್ಮ ಮೂಲ ದೇವಸ್ಥಾನದಲ್ಲಿ ಪ್ರಾಥಮಿಕವಾಗಿ ಶೀಟನ್ನು ಹಾಕಲು ಸುಮಾರು 6 ತಿಂಗಳುಗಳ ಕಾಲ ಪಟ್ಟಂತಹ ವನವಾಸವನ್ನು ಅರ್ಥ ಮಾಡಿಕೊಂಡು ಈ ಮೂಲ ಶೀಟನ್ನು ತೆಗೆದಲ್ಲಿ ಮತ್ತೆ ಅದೇ ಪ್ರಕಾರ ವಿಶಾಲವಾಗಿ ಹಾಕಲು ಇಲ್ಲಿನ ಒಗ್ಗಟ್ಟಿನ ಕೊರತೆ ಹಾಗೂ ಯಾವುದಾದ್ರೂ ಒಂದು ಸಂಘರ್ಷಗಳು ಅಥವಾ ಸಂದಿಗ್ಧತೆ ಪರಿಸ್ಥಿತಿ ಉಂಟಾದಲ್ಲಿ ಅದನ್ನು ನಿರ್ವಹಣೆ ಮಾಡುವುದು ಭಾಳ ಕಷ್ಟವಾಗುತ್ತದೆ. ಹಾಗೂ ಈ ವಿಡಿಯೋ ಚಿತ್ರೀಕರಣದಲ್ಲಿ ಕಾಣುತ್ತಿರುವ ಈ 2 ಬೇವಿನ ಮರಗಳನ್ನು ಒಂದು ಸಾಕಷ್ಟು ಕನಸುಗಳನ್ನು ಹೊತ್ತು ಚಂದಾಪುರದಿಂದ ತಂದು ನನ್ನ ದ್ವಿಚಕ್ರ ವಾಹನದಲ್ಲಿ ಮಣ್ಣು, ಕೆಂಪು ಮಣ್ಣು, ನೀರನ್ನು ತೆಗೆದುಕೊಂಡು ಬಂದು ಇಲ್ಲಿ ಹಾಕಿ ಈ 2 ಬೇವಿನ ಮರಗಳನ್ನು ಬೆಳೆಸಲಾಗಿರುತ್ತದೆ. ಈ ಬೇವಿನ ಒಂದು ರೆಂಬೆಯನ್ನು ಕತ್ತರಿಸಿದಲ್ಲಿ ಮಾತ್ರ ಈ ಶೀಟನ್ನು ಮೇಲ್ಭಾಗದಲ್ಲಿ ವಿಸ್ತರಿಸಲು ಸಾಧ್ಯವಾಗುತ್ತದೆ. ಆದ್ದರಿಂದ ಈ ಎಲ್ಲ ಪರಿಸ್ಥಿತಿಗಳನ್ನು ಮನಗಂಡು ನಾನು ಅಂದು ನಾರಾಯಣಸ್ವಾಮಿ ಅಣ್ಣನವರಿಗೆ ಶೀಟನ್ನು ಮೇಲ್ಭಾಗದಲ್ಲಿ ವಿಸ್ತರಿಸಲು ಸಾಧ್ಯವಾಗುವುದಿಲ್ಲ, ಇಲ್ಲೇ ಕೆಳಭಾಗದಲ್ಲಿ ಈ ರೀತಿಯಲ್ಲಿಯೇ ಹಾಕೋಣ ಎಂದು ಹೇಳಿದಾಗ ಅವರು ನನ್ನ ಮಾತನ್ನು ಕೇಳುವುದಿಲ್ಲ ಎಂದು ನಮ್ಮ ಪುಟ್ಟಣ್ಣಪ್ಪನವರನ್ನು ಕರೆದುಕೊಂಡು ಇಲ್ಲಿಂದ ಹೊರಟು ಹೋಗುತ್ತಾರೆ. ನಾನು ಆ ಒಂದು ಕ್ಷಣವನ್ನು ಅವರು ನೋಡಿದ ನಾವು ಹುಡುಗರು ಯುವಕರು ಮಾತ್ರ ಇಲ್ಲಿದ್ದೇವೆ, ಈ ಒಂದು ಇತಿಹಾಸವನ್ನು ಹಾಗೂ ಈ ಶೀಟನ್ನು ಹಾಕಲು ಎಷ್ಟು ಕಷ್ಟಪಟ್ಟು ಮತ್ತೆ ಮರಳಿ ಯತ್ನವ ಮಾಡು ಎಂಬಂತೆ ಚಾಮರಾಜಣ್ಣನವರು, ನಮ್ಮ ದೊಡ್ಡಪ್ಪನವರಾದ ಶ್ರೀ BM ಕೃಷ್ಣಪ್ಪನವರು ಹಾಗೂ ದೊಡ್ಡ ತೋಗೂರಿನ ವಾಸಿ ರಾಜಪ್ಪನವರು ಇವರೆಲ್ಲರ ಸಹಕಾರದಿಂದ ನಮ್ಮೂರಿನ ಬಾಬು JCB ಬಾಬು ಅಣ್ಣನವರ ಹಾಗೂ ಇವರೆಲ್ಲರ ಕಾಂತರಾಜಣ್ಣನವರು ಇವರೆಲ್ಲರ ಸಹಕಾರದಿಂದ ನಾವು ಈ ಶೀಟನ್ನು ಹಾಕಲು ಯಶಸ್ವಿಗೊಂಡಿರುತ್ತೇವೆ. ಆ ಒಂದು ಐತಿಹ್ಯವನ್ನು ಮತ್ತು ಆ ಸಂಕಷ್ಟವನ್ನು ತಂದುಕೊಳ್ಳುವುದು ಬೇಡ ಎಂದು ನಮ್ಮ ಮನಸ್ಸಿನಾಳದಲ್ಲಿ ಇಟ್ಟುಕೊಂಡು ನಾರಾಯಣ ಸ್ವಾಮಿ ಅಣ್ಣನವರ ಬಳಿ ಮನವರಿಕೆ ಮಾಡಿದಾಗ ಅವರು ನಮ್ಮ ಯುವ ಪೀಳಿಗೆಯನ್ನು ನಮಗೆ ಸಹಕರಿಸದೆ ಅವರ ಕಲ್ಪನಾ ಲಹರಿಯಂತೆ ಶೀಟನ್ನು ಹಾಕಲು ಒಪ್ಪದಿದ್ದ ಸಂದರ್ಭದಲ್ಲಿ ಪುಟ್ಟಣ್ಣಪ್ಪನವರನ್ನು ಕರೆದುಕೊಂಡು ಹೊರಟು ಹೋಗುತ್ತಾರೆ. ತದನಂತರ ನಾವು ಅಮ್ಮನವರ ಆಶೀರ್ವಾದ ಮತ್ತು ದೈವ ಸಂಕಲ್ಪದಂತೆ ಈ ವಿಡಿಯೋ ಚಿತ್ರೀಕರಣದಲ್ಲಿ ಕಾಣುತ್ತಿರುವ ಈ ವಿಶಾಲವಾದ ಕಲ್ಲು ಹಾಸನ್ನು ನನ್ನ ಸಹೋದರನಾದ ಶ್ರೀಯುತ G ಸುಂದರೇಶ್ ಅವರ ಹಾಗೂ ಗ್ರಾಮದ ಯುವಕರ ಸಹಕಾರದಿಂದಾಗಿ ಹಾಕುತ್ತೇವೆ. ಹಾಗೂ ಇಲ್ಲಿ ಸುಮಾರು ಕಚ್ಚಾ ಕಲ್ಲುಗಳು ಸುಮಾರು 2 ಟ್ರ್ಯಾಕ್ಟರ್ ಲೋಡ್ನಷ್ಟು ಇದ್ದು ಇವನ್ನು ಆರಿಸಿ ಪಕ್ಕಕ್ಕೆ ತೆಗೆದು ಇಲ್ಲಿ ಸಿಮೆಂಟನ್ನು ಹಾಕಲು ಕೆಲಸವನ್ನು ನಾನು ಮಾಡುತ್ತಿರುವಾಗ ನಾರಾಯಣ ಸ್ವಾಮಿ ಅಣ್ಣನವರು ಶ್ರೀ ಪಿರಿಯಾಪಟ್ಟಣದಮ್ಮ ನೂತನ ದೇವಸ್ಥಾನದಿಂದ ಇಲ್ಲಿ ಇಳಿದು ಮೂಲ ದೇವಸ್ಥಾನಕ್ಕೆ ಕೈ ಮುಗಿಯಲು ಬರುತ್ತಾರೆ. ನಾನು ನನ್ನ ಮನಸ್ಸಿನಾಳದಲ್ಲಿ ನೋಡಿದ ಅಂದು ಈ ನಾರಾಯಣ ಸ್ವಾಮಿ ಅಣ್ಣನವರು ನಮಗೆ ಸಹಕರಿಸದೆ ಹೊರಟು ಹೋಗುತ್ತಾರೆ. ಆದರೆ ಇಂದು ಈ ಕ್ಷೇತ್ರಕ್ಕೆ ಅಮ್ಮನವರಿಗೆ ಪೂಜೆ ಸಲ್ಲಿಸಲು ಬಂದಿರುತ್ತಾರೆ, ಅದು ಬಿಳಿ ವಸ್ತ್ರವನ್ನು ಧರಿಸಿಕೊಂಡು ಬಂದಿರುತ್ತಾರೆ ಎಂದು ನನ್ನ ಮನಸ್ಸಿನಲ್ಲಿ ಇದ್ದಕ್ಕಿದ್ದಂತೆ ನಾನು ಎಂಬ ಮಾಯೆ ಹಾಗೂ ನಾನು ಎಂಬ ಮನಸ್ಥಿತಿ ತನ್ನ ಮನಸ್ಸಿನಲ್ಲಿ ಬರುತ್ತದೆ. ಆ ಕ್ಷಣದಲ್ಲಿ ಸುಮಾರು 2 ಟ್ರ್ಯಾಕ್ಟರ್ನಷ್ಟು ಕಲ್ಲುಗಳನ್ನು ಎತ್ತಿ ಪಕ್ಕಕ್ಕೆ ಹಾಕಿ ಸಿಮೆಂಟನ್ನು ಹಾಕಲು ಕೆಲಸ ಮಾಡಿದ ನನಗೆ ಒಂದಿಷ್ಟು ಕಷ್ಟವಾಗಿರುವುದಿಲ್ಲ, ಒಂದಿಷ್ಟು ಯಾವುದೇ ರೀತಿಯ
ಸಣ್ಣ ಪುಟ್ಟ ಯಾವುದೇ ರೀತಿಯ ಸಮಸ್ಯೆ ಆಗಿರುವುದಿಲ್ಲ. ಆದರೆ ನನ್ನ ಮಾನವ ಸಹಜ ಗುಣ ಈ ನಾನು ನನ್ನದು ಎಂಬುವುದು. ಆದರೆ ಅಂದು ನನ್ನ ಮನಸ್ಸಿನಲ್ಲಿ ಬಂದ ಭಾವನೆಗೆ ಈ ಸ್ಥಳದ ತಾಯಿ ಶ್ರೀ ಪಿರಿಯಾಪಟ್ಟಣದಮ್ಮ ತಾಯಿ ಅಂದು ನನಗೆ ಜ್ಞಾನೋದಯವಾಗುವ ಹಾಗೂ ಎಂದೆಂದೂ ಸಹ ನಾನು ಎಂಬ ಸಂದೇಶ ನನ್ನ ಮನಸ್ಸಿನಲ್ಲಿ ಬರಬಾರದು ಎಂದು ನನಗೆ ಕಲ್ಲನ್ನು ಹಾಸುವ ಸಂದರ್ಭದಲ್ಲಿ ಕೊನೆಯಲ್ಲಿ ಸುಮಾರು 2ರಿಂದ 3 ಬಾಂಡಲಿಯಷ್ಟು ಕಲ್ಲುಗಳು ಮಾತ್ರ ಇರುತ್ತವೆ. ಆ ಸುಸಂದರ್ಭದಲ್ಲಿ ಒಂದು ಕಲ್ಲು ನನ್ನ ಕೈಯನ್ನು ತರಚಿ ನನ್ನ ಕೈ ಬೆರಳಿನಿಂದ ರಕ್ತಸ್ರಾವ ಸುರಿಯುತ್ತದೆ. ಅದನ್ನು ಪ್ರಸ್ತುತ ತಾವು ಈಗಲೂ ಸಹ ಮಾರ್ಕ್ ಇರುವುದನ್ನು ತಾವು ಈ ವಿಡಿಯೋ ಚಿತ್ರೀಕರಣದಲ್ಲಿ ಗಮನಿಸಬಹುದಾಗಿರುತ್ತದೆ. ಅಂದು ನಾನು ಶ್ರೀಯುತ ನಾರಾಯಣ ಸ್ವಾಮಿ ಅಣ್ಣನವರು ದೇವಸ್ಥಾನದ ಒಳಕ್ಕೆ ಹೋಗಿರುತ್ತಾರೆ. ಆದರೆ ನಾನು ಈ ಕಲ್ಲು ಚೂರು ನನ್ನ ಕೈಯನ್ನು ಕೊಯ್ದು ನನ್ನ ಕೈಯಿಂದ ರಕ್ತಸ್ರಾವ ಆಗುತ್ತಿರುತ್ತದೆ. ಆ ಸುಸಂದರ್ಭದಲ್ಲಿ ನಾನು ಅದನ್ನು 2 ನಿಮಿಷಗಳ ಕಾಲ ಹದಿಮಿ ಹಿಡಿದುಕೊಂಡು, ಅಮ್ಮ ತಾಯಿ, ನನಗೆ ಜ್ಞಾನೋದಯವನ್ನು ಇಟ್ಟಿದ್ದೀಯಾ, ನನಗೆ ಜ್ಞಾನೋದಯ ಆಯಿತು. ಯಾವತ್ತೂ ಸಹ ಈ ಕ್ಷೇತ್ರದಲ್ಲಿ ಮಾನವ ಸಹಜ ಗುಣವಾದ ನಾನು ನನ್ನದು ಎಂಬ ಅಹಮನ್ನು ಬಿಟ್ಟು ನಿನ್ನ ಸೇವೆಯನ್ನು ಮಾತ್ರ ಸ್ವೀಕಾರ ಮಾಡುತ್ತೇನೆ, ನಮಗೆ ಅನುಗ್ರಹಿಸಿ ಕಾಪಾಡುತ್ತಾಯೆ ಎಂದು ಪ್ರಸ್ತುತ ಅಂದು ಅಮ್ಮನವರಲ್ಲಿ ಬೇಡಿಕೊಳ್ಳುತ್ತಾ ಅಲ್ಲಿ ಇದ್ದಂತಹ ಸುಮಾರು 2 ಬಾಂಡ್ಲಿ ಕಲ್ಲನ್ನು ತೆಗೆದು ಪಕ್ಕಕ್ಕೆ ಹಾಕಿ ಅಮ್ಮನವರಿಗೆ ನಮಸ್ಕರಿಸಿ ಹೋಗುತ್ತೇನೆ. ಪ್ರಸ್ತುತ ಈ ವಿಡಿಯೋ ಚಿತ್ರೀಕರಣದಲ್ಲಿ ಅಂದು ನಡೆದಂತಹ ಕೆಲವೊಂದು ಘಟನೆಗಳನ್ನು ವಿವರಿಸುತ್ತಾ ನಾ ಕಂಡಂತೆ ಶ್ರೀ ಪಿಪಿಡಿ ಕ್ಷೇತ್ರದ ಪಾದಯಾತ್ರೆಯ ಒಂದು ಸುಸಂದರ್ಭದಲ್ಲಿ ನನ್ನ ಸ್ವಂತ ಅನುಭವಗಳನ್ನು ವಿವರಿಸುತ್ತಾ ಹೋಗುತ್ತಿದ್ದೇನೆ. ಎಂದಿನಂತೆ ವಾಡಿಕೆಯಂತೆ 21 ಬಾರಿ ಘಂಟಾನಾದ. ಯಾರೇ ಆಗಲಿ ಈ ಕ್ಷೇತ್ರದಲ್ಲಿ ಬಂದು ಸೇವೆಯನ್ನು ಕೇಳಿದವರಿಗೆ ಅಮ್ಮನವರು ಸೇವೆಯನ್ನು ನೀಡುತ್ತಾರೆ. ಹಾಗೂ ಭವಿಷ್ಯದ ಯಾವುದೇ ಸಮಯ ಸಂದರ್ಭಗಳಲ್ಲೂ ಸಹ ನಮಗೆ ಯಾವುದೇ ರೀತಿಯ ಸಮಸ್ಯೆಗಳು ತಲೆದೋರದಂತೆ ಅಮ್ಮನವರು ಆಶೀರ್ವದಿಸುತ್ತಾರೆ. ಯಾರೂ ಸಹ ಎಂದಿಗೂ ಸಹ ನಾನು ಎಂಬ ಒಂದು ಪರಿಕಲ್ಪನೆಯಿಂದ ಈ ಕ್ಷೇತ್ರದಲ್ಲಿ ಬಂದು ಸೇವೆ ಸಲ್ಲಿಸಲು ಬಂದವರಿಗೆ ಅಮ್ಮನವರು ಯಾರನ್ನೂ ಸಹ ಸೇರಿಸುವುದಿಲ್ಲ. ನಾನು ಎಂಬ ಮಾಯೆ ಯಾರಲ್ಲಿ ಆವರಿಸುತ್ತದೆಯೋ ಅವರು ಈ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡಲು ಸಹ ಎಷ್ಟು ಕೋಟಿಗಳಿಗೆ ಬದುಕಿದರೂ ಸಹ ಈ ಕ್ಷೇತ್ರದಲ್ಲಿ ಅಮ್ಮನವರು ಸೇರಿಸಿಕೊಳ್ಳುವುದಿಲ್ಲ ಎಂಬ ನನ್ನ ಜ್ಞಾನೋದಯಕ್ಕೆ ಬಂದಂತಹ ಒಂದು ಕಲ್ಪನೆಯನ್ನು ಈ 64ನೇ ಸುತ್ತಿನ ಪಾದಯಾತ್ರೆ ಸುಸಂದರ್ಭದಲ್ಲಿ ಹೇಳುತ್ತಾ, ಅಮ್ಮ ಸದಾಕಾಲ ನಾನು ಎಂಬ ಮಾಯೆ ನಮ್ಮನ್ನು ಆವರಿಸದಿರಲಿ, ಸದಾಕಾಲ ನಿನ್ನ ಸೇವೆಯು ಮಾಡಿಕೊಂಡು ಮುಂದುವರಿಸಿಕೊಂಡು ಹೋಗುವಂತಹ ಶಕ್ತಿ ಮತ್ತು ಸೌಭಾಗ್ಯವನ್ನು ನಮ್ಮ ಕುಟುಂಬದವರೆಲ್ಲರಿಗೂ ನೀಡುತ್ತಾಯೆ ಎಂದು ಬೇಡಿಕೊಳ್ಳುತ್ತಾ, ಧನ್ಯೋಸ್ಮಿ ತಾಯೇ, ಧನ್ಯೋಸ್ಮಿ, ಸರ್ವೇ ಜನೋ ಸುಖಿನೋ ಭವಂತು.